ನಮಸ್ತೆ ಪ್ರೇಕ್ಷಕರೇ, ವೆಲ್ಕಮ್ ಟು ಕನ್ನಡ ಅಪ್ಡೇಟ್ 26 ಚಾನಲ್. ವಿಷಯ ಏನಪ್ಪ ಅಂತ ಅಂದರೆ, ನೀವು ಆಲ್ರೆಡಿ ಥಂಬ್ನೈಲ್ನಲ್ಲಿ ನೋಡಿರ್ತೀರಾ. ಬಿಗ್ ಬಾಸ್ ಸೀಸನ್ 12ರ ನಿನ್ನೆ ನಡೆದ ವೀಕೆಂಡ್ ಎಪಿಸೋಡ್ನಲ್ಲಿ ಯಾರೆಲ್ಲ ಸೇವ್ ಆಗಿದ್ದಾರೆ ಹಾಗೂ ಈ ವಾರ ಯಾರು ಮನೆಯಿಂದ ಹೊರಗೆ ಬಂದಿದ್ದಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಪಕ್ಕಾ ರಿಯಲ್ ನ್ಯೂಸ್ ಆಗಿರುತ್ತೆ. ನೀವೇನಾದರೂ ವೀಕ್ಷಕರೇ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋದ್ವಾರ ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ರು ಅಂತ ನೋಡೋದಾದರೆ, ಸೂರಜ್, ರಾಶಿಕಾ, ಅಭಿಷೇಕ್, ಗಿಲ್ಲಿ ನಟ, ಸ್ಪಂದನ, ರಕ್ಷಿತಾ, ಕಾವ್ಯ, ಧ್ರುವಂತ್ ಹಾಗೂ ಮಾಳು 9 ಜನ ನಾಮಿನೇಟ್ ಆಗಿರ್ತಾರೆ ವೀಕ್ಷಕರೇ. ವೋಟಿಂಗ್ ರಿಸಲ್ಟ್ ನೋಡೋದಾದರೆ ಯಾರೆಲ್ಲ ಟಾಪಲ್ಲಿದ್ದಾರೆ, ಯಾರು ಬಾಟಮಲ್ಲಿದ್ದಾರೆ ಅಂತ ನೋಡೋಣ. ಮೊದಲಿಗೆ TRP ಕಿಂಗ್ ಅಂತಲೇ ಹೆಸರು ಗಳಿಸಿರೋ ಅಂಥ ಗಿಲ್ಲಿ ನಟ ಅವರು ಟಾಪ್ 1ನಲ್ಲಿದ್ದಾರೆ. ಟಾಪ್ 2 ಅಗೇನ್ ಫೀಮೇಲಲ್ಲಿ ರಕ್ಷಿತಾ ಶೆಟ್ಟಿ ಹಾಗೂ ಟಾಪ್ 3ಅಲ್ಲಿ ಕಾವ್ಯ ಶೈವ ಅವರು ಇದ್ದಾರೆ. ಟಾಪ್ 4th ಪ್ಲೇಸಲ್ಲಿ ಮಾಳು ಅವರಿದ್ದಾರೆ. ಟಾಪ್ 5ಅಲ್ಲಿ ಧ್ರುವಂತ್, 6th ಪ್ಲೇಸಲ್ಲಿ ಸ್ಪಂದನ ಅವರಿದ್ದಾರೆ. 7th ರಾಶಿಕಾ ಶೆಟ್ಟಿ, 8th ಸೂರಜ್ ಸಿಂಗ್ ಹಾಗೂ 9ನೇ ಸ್ಥಾನದಲ್ಲಿ ಅಭಿಷೇಕ್ ಶರ್ಮಾ ಇದ್ದಾರೆ. ವೋಟಿಂಗ್ ರಿಸಲ್ಟ್ನ ಪ್ರಕಾರ ಅಭಿಷೇಕ್ ಮತ್ತು ಸೂರಜ್ ಸಿಂಗ್ ಅವರು ಲೀಸ್ಟಲ್ಲಿ ಇದ್ದಾರೆ. ಹಾಗೂ ನಿನ್ನೆಯ ನಡೆದ ಎಲಿಮಿನೇಷನ್ ಪ್ರಕಾರ ಮನೆಯಿಂದ ಹೊರಗಡೆ ಬಂದಿರೋರು ಯಾರು ಅಂತ ಅಂದರೆ, ಇವರು ಬಿಗ್ ಬಾಸ್ ಮನೆಯಲ್ಲಿ 2 ಬಾರಿ ಕ್ಯಾಪ್ಟನ್ ಆಗಿದ್ದರು ಹಾಗೂ ಈ ವಾರ ಕೂಡ ಜಂಟಿ ಕ್ಯಾಪ್ಟನ್ ಆಗಿದ್ದರು. ಹೌದು ಪ್ರೇಕ್ಷಕರೇ, ಅವರು ಬೇರೆ ಯಾರೂ ಅಲ್ಲ, ಅಭಿಷೇಕ್. ಈ ವಾರ ಬಿಗ್ ಬಾಸ್ ಸೀಸನ್ 12ರ ಎಲಿಮಿನೇಷನ್ ಪ್ರಕಾರ ಅಭಿಷೇಕ್ ಅವರು ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಇದರ ಬಗ್ಗೆ ನಿಮಗೆ ಏನನಿಸುತ್ತೆ ಅಂತ ಕಮೆಂಟ್ ಮಾಡಿ. ಇವರು ಹೋಗಬೇಕಿತ್ತಾ ಅಥವಾ ಇವರ ಬದಲು ಬೇರೆಯವರು ಹೋಗಬೇಕಿತ್ತಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.